ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯಲ್ಲಿ ಏನಾಗುತ್ತೆ ಅಂತ ಹೇಳಿ ತಿಳಿದುಕೊಳ್ಳೋಣ ಬನ್ನಿ. ಈ ಕಡೆ ಈ ಮಹಾತಿರುವಿನಲ್ಲಿ ಏನೇನು ಮಹಾತಿರುವು ಹೆಚ್ಚಾಗಿದೆ? ಅಜಿತ್ ಸಾಹೇಬರ ಪ್ರಾಣಕ್ಕೆ ಅಪಾಯ ಬಂದಿದೆಯಾ? ಭೂಮಿಯ ಮಾಂಗಲ್ಯಕ್ಕೆ ಎದುರಾದ ಆ ಸಂಚಕಾರ ಏನು? ಎಲ್ಲವನ್ನು ಇಂದಿನ ವಿಶೇಷ ವರದಿಯಲ್ಲಿ ವಿವರವಾಗಿ ನೋಡೋಣ. ಸಂಚಿಕೆ ಆರಂಭದಲ್ಲಿ ಭೂಮಿ ಮತ್ತು ನಿಂಗವ್ವ ಮನೆಯವರೆಲ್ಲರೂ ರಾಮನವಮಿ ಪೂಜೆಗಾಗಿ ದೇವಸ್ಥಾನಕ್ಕೆ ಬಂದಿರ್ತಾರೆ. ದೇವಸ್ಥಾನದ ಪವಿತ್ರ ವಾತಾವರಣದಲ್ಲೂ ಭೂಮಿಯ ಮನಸ್ಸು ಮಾತ್ರ ಅಜಿತ್ ಸಾಹೇಬರ ಹತ್ತಿರವೇ ಇರುತ್ತದೆ. ಅಜಿತ್ ಮೇಲೆ ಅತೀವ ಪ್ರೀತಿ ಇಟ್ಟುಕೊಂಡಿರುವ ಭೂಮಿ ಮೈಮರೆತು ತನ್ನ ಮಾಂಗಲ್ಯಕ್ಕೆ ಅರಿಶಿನ ಕುಂಕುಮ ಹಚ್ಚಿಕೊಂಡು ಹಣೆಗೆ ಸಿಂಧೂರ ಇಟ್ಟುಕೊಳ್ತಾಳೆ. ಇದನ್ನು ನೋಡಿದ ರಾಮಣ್ಣನ ತಂಗಿಗೆ ಅತಿ ದೊಡ್ಡ ಶಾಕ್ ಆಗುತ್ತದೆ. ಮದುವೆಯೇ ಆಗದ ಈ ಹುಡುಗಿ ಯಾಕೆ ಮುತ್ತೈದೆಯಂತೆ ಅಲಂಕಾರ ಮಾಡಿಕೊಳ್ಳುತ್ತಿದ್ದಾಳೆ ಎಂದು ಅವಳು ಅನುಮಾನದಿಂದ ಭೂಮಿಯನ್ನು ನೋಡ್ತಾಳೆ. ಆದರೆ ಸಮಯ ಪ್ರಜ್ಞೆ ಮೆರೆದ ಮಯೂರಿ ಕೂಡಲೇ ಭೂಮಿಯನ್ನು ಪಕ್ಕಕ್ಕೆ ಕರೆದುಕೊಂಡು ಹೋಗಿ ಅವಳ ತಾಳಿಯನ್ನು ಸರಿ ಮಾಡ್ತಾಳೆ. ಆದರೆ ಅಸಲಿ ಆತಂಕ ಶುರುವಾಗುವುದು ನಾಗರ ಪೂಜೆಯ ಸಮಯದಲ್ಲಿ. ಭೂಮಿ ದೇವರಿಗೆ ಹಾಲು ಎರೆಯುವಾಗ ಅವಳ ಕೊರಳಲ್ಲಿದ್ದ ಮಾಂಗಲ್ಯ ಸರ ಹಠಾತ್ತನೆ ಕಳಚಿ ಕೆಳಗೆ ಬೀಳುತ್ತದೆ. ಒಬ್ಬ ಹೆಣ್ಣಿಗೆ ತನ್ನ ಮಾಂಗಲ್ಯ ಕಳಚಿ ಬೀಳುವುದು ಎಂತಹ ಕೆಟ್ಟ ಶಕುನ ಎಂಬುದು ನಮ್ಮೆಲ್ಲರಿಗೂ ಗೊತ್ತು. ಇದನ್ನು ನೋಡಿ ಭೂಮಿ ನಡುಗಿ ಹೋಗ್ತಾಳೆ. ಅಷ್ಟಕ್ಕೆ ನಿಲ್ಲದೆ ಅಲ್ಲಿದ್ದ ಒಬ್ಬ ಹುಚ್ಚ ವ್ಯಕ್ತಿ ಬಂದು, ತಾಯಿ, ನಿನ್ನ ಗಂಡನಿಗೆ ಅಪಾಯವಿದೆ, ಅವನನ್ನು ಕಾಪಾಡಿಕೋ ಅಂತ ಹೇಳಿ ಕಿರ್ಚ್ತಾನೆ. ಈ ಮಾತುಗಳ ಭೂಮಿಯ ಎದೆಯನ್ನು ಸೀಳಿದಂತಾಗುತ್ತದೆ. ತಕ್ಷಣ ಅಜಿತ್ ಸಾಹೇಬ್ರಿಗೆ ಫೋನ್ ಮಾಡಿದರೆ ಅವರ ಫೋನ್ ಬ್ಯುಸಿ ಬರ್ತದೆ. ಸತ್ಯಣ್ಣನಿಗೆ ಫೋನ್ ಮಾಡಿರುವಾಗ ಸಿಗುವ ಸುದ್ದಿ ಇನ್ನೂ ಭಯಾನಕವಾಗುತ್ತದೆ. ಅಜಿತ್ ಹೋದ ಜಾಗದಲ್ಲಿ ಸ್ಮಗ್ಲರ್ಗಳ ಕಾಟ ಹೆಚ್ಚಾಗಿದ್ದು ಅಲ್ಲಿ ಎಷ್ಟೋ ಜನ ಪೊಲೀಸರನ್ನು ಚಾಕು ಹಾಕಿ ಸಾಯಿಸಿದ್ದಾರೆ ಎಂಬ ಕಹಿ ಸತ್ಯ ತಿಳಿಯುತ್ತದೆ. ಇದರಿಂದ ಭೂಮಿ ಸಂಪೂರ್ಣವಾಗಿ ಧೃತಿಗೆಟ್ಟು ಹೋಗ್ತಾಳೆ. ಮನೆಗೆ ಬಂದ ಮೇಲೂ ಭೂಮಿಗೆ ಬರೀ ಕೆಟ್ಟ ಕನಸುಗಳು ಬೀಳುತ್ತದೆ. ಕನಸಿನಲ್ಲಿ ಅಜಿತ್ಗೆ ಯಾರೋ ಚಾಕು ಹಾಕುತ್ತಿರುವುದನ್ನು ಕಂಡ ಭೂಮಿ ಸಾಹೇಬ್ರೆ ಅಂತ ಜೋರಾಗಿ ಕಿರುಚುತ್ತಾ ಎಚ್ಚರವಾಗ್ತಾಳೆ. ಭೂಮಿ ಈ ಅಲುಬುವಿಕೆ ಮನೆಯಲ್ಲಿ ಸಂಶಯ ಮೂಡುತ್ತದೆ. ಸಂಗೀತ ಶ್ರಾವಣ ಭೂಮಿಯನ್ನು ಸಮಾಧಾನ ಮಾಡಲು ಪ್ರಯತ್ನಿಸಿದರೂ ಅವಳು ಮಾತ್ರ ನನ್ನ ಗಂಡನನ್ನು ನಾನು ಈಗಲೇ ನೋಡಬೇಕು ಅಂತ ಹೇಳಿ ಹಠ ಮಾಡ್ತಾಳೆ. ಆದರೆ ಮರುದಿನ ಬೆಳಗ್ಗೆ ಅನಿರೀಕ್ಷಿತವಾಗಿ ಪವಾಡವೊಂದು ನಡೆಯುತ್ತದೆ. ಸಾವು ಗೆದ್ದ ಬಂದ ಅಜಿತ್ ಸಾಹೇಬರು ಮನೆಯ ಹೊಸ್ತಿಲಲ್ಲಿ ನಿಂತಿರ್ತಾರೆ. ಅಜಿತನ್ನು ನೋಡುತ್ತಿದ್ದಂತೆ ಭೂಮಿಗೆ ಪ್ರಪಂಚವೇ ಮರೆತು ಹೋಗುತ್ತದೆ. ಎಲ್ಲರ ಎದುರಿಗೆ ಓಡಿ ಹೋಗಿ ಅಜಿತ್ನನ್ನು ಬಿಗಿದಪ್ಪಿಕೊಳ್ತಾಳೆ. ಸಾಹೇಬ್ರೆ, ನಿಮ್ಮನ್ನು ಬಿಟ್ಟು ಒಂದು ಕ್ಷಣ ಇರಲು ನನಗೆ ಶಕ್ತಿ ಇಲ್ಲ. ಐ ಲವ್ ಯು ಸಾಹೇಬ್ರೆ ಅಂತ ಹೇಳಿ ಭೂಮಿ ಕಣ್ಣೀರು ಹಾಕುತ್ತಾ ಅಜಿತ್ನ ಕೆನ್ನೆಗೆ ಹಣೆಗೆ ಮುತ್ತು ಕೊಡ್ತಾಳೆ. ಮೈಮರೆತ ಭೂಮಿ ಇವನೇ ನನ್ನ ಗಂಡ ಎಂದು ಎಲ್ಲರ ಸಮ್ಮುಖದಲ್ಲೇ ಸತ್ಯವನ್ನು ಹೊರಹಾಕ್ತಾಳೆ. ಇದನ್ನು ಕಂಡು ನಿಂಗವ್ವಜ್ಜಿ ಕಲ್ಲಾಗಿ ನಿಂತು ಬಿಡ್ತಾರೆ. ಭೂಮಿ ಮತ್ತು ಅಜಿತ್ ಒಂದಾಗುವ ಈ ಅದ್ಭುತ ಕ್ಷಣ ಇಡೀ ಸೀರಿಯಲ್ನಲ್ಲೇ ದೊಡ್ಡ ಹೈಲೈಟ್ ಆಗಬಹುದು. ಮತ್ತು ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಏನೇನು ಬದಲಾವಣೆ ಆಗತ್ತೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಈಗ ಅಜಿತ್ ಭೂಮಿ ಇಬ್ಬರು ಒಂದಾಗಿದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಹಾಗೆ ಈ ಕಡೆ ಸಾವಿಂದ ಗೆದ್ದು ಅಜಿತ್ ಮನೆಗೆ ಬಂದಿದ್ದಾನೆ. ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಏನೇನು ಮಹಾ ತಿರುವು ತೆಗೆದುಕೊಳ್ಳುತ್ತೆ ನಿಂಗವ್ವ ಅಜ್ಜಿಗೆ ಈಗ ಗೊತ್ತಾಗಿದೆ. ಅವರು ಏನು ಡಿಸಿಷನ್ ತಗೊತಾರೆ ಅಂತ ಹೇಳಿ ಮುಂದೆ ತಿಳಿದುಕೊಳ್ಳೋಣ. ಹೊಸದಾಗಿ ಯಾರು ಚಾನಲ್ ನೋಡ್ತಾ ಇದ್ದೀರಾ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.